11 ದಿನಗಳ ಕಾಲ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಪೂಜಿಸಿದ ವಿಘ್ನ ವಿನಾಶಕನನ್ನ ವಿಸರ್ಜಿಸುವ ಕಾರ್ಯ ಸಂಭ್ರಮದಿಂದ ನಡೆಯಿತು. ಗಣಪತಿ ಬಪ್ಪ ಮೋರಿಯಾ ಎಂಬ ಉದ್ಘೋಷದೊಂದಿಗೆ ಶನಿವಾರ ವಿಸರ್ಜನೆಗೆ ಹೊರಟ ಗಣಪ ರವಿವಾರ ಮುಂಜಾನೆ ಹೊಳೆಯಲ್ಲಿ ಬಿದ್ದೆ ನೋಡಯ್ಯ ಎನ್ನುತ್ತಾ ವಿಸರ್ಜಿಸಲ್ಪಟ್ಟಿದ್ದು ವಿಶೇಷವಾಗಿತ್ತು. ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರೇನು ಕಡಿಮೆ ಎಂಬ ರೀತಿಯಲ್ಲಿ ಸಿಡಿಸುವ ಸಿಡಿಮದ್ದಿನ ಆರ್ಭಟ, ಒಬ್ಬರಿಗಿಂತ ಮತ್ತೊಬ್ಬರದು ಹೆಚ್ಚು ಎನ್ನುವ ರೀತಿಯಲ್ಲಿ ಧ್ವನಿವರ್ಧಕದ ಸದ್ದು, ಸೇರುವ ಜನಜಾತ್ರೆ ಇವುಗಳ ಆಕರ್ಷಣೆಯೇ ಹೆಚ್ಚಾಗಿರುತ್ತದೆ. ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಪ್ರತಿಷ್ಠಾಪಿಸಲ್ಪಟ್ಟ ಗಣಪತಿಯನ್ನ 11 ದಿನಗಳ ಕಾಲ ಪೂಜಿಸಿ ಅನಂತ ಚತುರ್ಥಿ, ಲೋಪಿಯ ದಿನ ವಿಸರ್ಜಿಸುವುದು ವಾಡಿಕೆ. ದಾಂಡೇಲಿಯ ಹಲವು ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ಶನಿವಾರ ರಾತ್ರಿ 10 ಗಂಟೆ ಎಬ್ಬಿಸಿ ಇಡೀ ರಾತ್ರಿಯೆಲ್ಲ ಭವ್ಯವಾದ ಮೆರವಣಿಗೆ ನಡೆಸಿ ರವಿವಾರ ಮುಂಜಾನೆ 8 ಗಂಟೆಯ ಹೊತ್ತಿಗೆ ಕಾಳಿ ನದಿಯಲ್ಲಿ ವಿಸರ್ಜಿಸಲಾಗಿದೆ. ದಾಂಡೇಲಿಯ ಸಿನಿಮಾ ಮಂದಿರದ ಬಳಿಯ ಜೆಎನ್ ರಸ್ತೆಯ ಸಾರ್ವಜನಿಕ ಗಣೇಶ, ಕಿತ್ತೂರು ಚೆನ್ನಮ್ಮ ವೃತ್ತದ ವ್ಯಾಪಾರಸ್ಥರ ಸಾರ್ವಜನಿಕ ಗಣೇಶ, ಕುಳಗಿ ರಸ್ತೆಯ ಕೊಚ್ಚಿನ್ ಮೇಸ್ತ್ರಿ ಸಾರ್ವಜನಿಕ ಗಣೇಶ, ಟೌನ್ಶಿಪ್ನ ಗಣಪತಿ ಮಂದಿರದ ಸಾರ್ವಜನಿಕ ಗಣಪ, ವೈಟೈಪ್ ಗಣಪ ಸೇರಿದಂತೆ ಹಲವಾರು ಗಣೇಶ ಮೂರ್ತಿಗಳನ್ನ ಶನಿವಾರವೇ ವಿಸರ್ಜನಾ ಮೆರವಣಿಗೆ ಹೊರಟು ರವಿವಾರ ಮುಂಜಾನೆ ವಿಸರ್ಜಿಸಲಾಯಿತು. ಜೆಎನ್ ರಸ್ತೆಯ ಸಿನಿಮಾ ಮಂದಿರದ ಬಳಿಯ ವ್ಯಾಪಾರಸ್ಥರ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಿಡಿಮದ್ದುಗಳ ಆರ್ಭಟ ವಿಶೇಷವಾಗಿತ್ತು. ಕಿತ್ತೂರು ಚೆನ್ನಮ್ಮ ವೃತ್ತದ ವ್ಯಾಪಾರಸ್ಥರ ಗಣಪತಿಯ ವಿಸರ್ಜನಾ ಮೆರವಣಿಗೆಯಲ್ಲಿ ಹಲವು ವೇಷಭೂಷಣಗಳನ್ನ ತೊಟ್ಟ ರೂಪಕಗಳು, ಬೊಂಬೆಗಳು, ಚಂಡೆ ಹಾಗೂ ಜಾಂಜ್ ವಾದನಗಳು ಗಮನ ಸೆಳೆದವು. ಕುಳಗಿ ರಸ್ತೆಯ ಕೊಚ್ಚಿನ್ ಮೇಸ್ತ್ರಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಚಂಡೆ ವಾದನ ವಿಶೇಷವಾಗಿ ಆಕರ್ಷಕವಾಗಿತ್ತು. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣಕ್ಕಾಗಿ ಗಣೇಶ ಹಬ್ಬ ಹಾಗೂ ವಿಸರ್ಜನಾ ಮೆರವಣಿಗೆಯು ಅದ್ದೂರಿಯಾಗಿ ನಡೆದಿರಲಿಲ್ಲ. ಈ ವರ್ಷ ಮಹಿಳೆಯರನ್ನು ಒಳಗೊಂಡ ಪ್ರೇಕ್ಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ವಿಸರ್ಜನಾ ಮೆರವಣಿಗೆಯುದ್ದಕ್ಕೂ ಧ್ವನಿವರ್ಧಕದ ಸಂಗೀತಕ್ಕೆ ಮನಸೋ ಇಚ್ಛೆ ಕುಣಿದು ಕುಪ್ಪಳಿಸಿದ್ರು. ರಾತ್ರಿ ಇಡೀ ನಡೆದ ವಿಸರ್ಜನಾ ಮೆರವಣಿಗೆ ರವಿವಾರ ಮುಂಜಾನೆ 8 ಗಂಟೆ ಸುಮಾರಿಗೆ ಹಳೆ ದಾಂಡೇಲಿಯ ಕಾಳಿ ನದಿ ದಂಡೆಯಲ್ಲಿ ಸೇರಿತ್ತು. ಅಲ್ಲಿ ಕ್ರೇನ್ಗಳ ಮೂಲಕ ಗಣಪತಿಯನ್ನ ನದಿಯ ನೀರಿಗೆ ಬಿಟ್ಟು ವಿಸರ್ಜಿಸಲಾಯಿತು. ಎತ್ತರದ ಗಣಪತಿಗಳು ಭಾರವಾಗಿರುವುದರಿಂದ ನೀರಿಗಿಳಿದು ವಿಸರ್ಜಿಸುವ ಕ್ರಿಯೆ ಕಷ್ಟವಾಗಿದ್ದರಿಂದ ಕ್ರೇನ್ಗಳನ್ನ ಬಳಸಿ ವಿಸರ್ಜಿಸಿದ್ದು ವಿಶೇಷವಾಗಿತ್ತು. ಕಳೆದ ವರ್ಷ ಯಲ್ಲಾಪುರದಲ್ಲಿ ಸುರಿದ ಕುಂಭದ್ರೋಣ ಮಳೆಗೆ ಅನೇಕ ಅವಘಡಗಳು ಸಂಭವಿಸಿದ್ದವು. ಅವುಗಳಲ್ಲಿ ತಳಕೆಬೈಲ್ ಸಮೀಪ ಗುಡ್ಡ ಕುಸಿತ ಉಂಟಾಗಿ ಅವಾಂತರ ಸೃಷ್ಟಿಯಾಗಿತ್ತು. ಮತ್ತಷ್ಟು ಗುಡ್ಡ ಕುಸಿಯುವುದನ್ನು ತಡೆಯಲು ಅರಣ್ಯ ಇಲಾಖೆ ಡ್ರೋನ್ ಮೂಲಕ ಕಾಡು ಮರಗಳನ್ನು ಬೆಳೆಸಲು ಬೀಜ ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದೆ. ಯಲ್ಲಾಪುರ ವಿಭಾಗದ ಇಡಗುಂದಿ ವಲಯ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಭೂಕುಸಿತ, ಅರಣ್ಯ ಪ್ರದೇಶಗಳ ನಿರ್ವಹಣೆ ಮತ್ತು ಮರು ನಿರ್ಮಾಣ ಕಾರ್ಯಕ್ಕೆ ಸಚಿವ ಶಿವರಾಂ ಹೆಬ್ಬಾರ್ ಚಾಲನೆ ನೀಡಿದರು. ಭವಿಷ್ಯದ ಜನಾಂಗದ ಬದುಕಿಗೆ ಅರಣ್ಯ ರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಅತ್ಯವಶ್ಯಕವಾಗಿದೆ. ಆ ನಿಟ್ಟಿನಲ್ಲಿ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಅರಣ್ಯ ಅಭಿವೃದ್ಧಿಗಾಗಿ ಕೋಟಿ ಹಣ ಮಂಜೂರು ಮಾಡುತ್ತಿದ್ದು, ಪ್ರಕೃತಿ ವೈಪರೀತ್ಯ ತಪ್ಪಿಸಲು ಅರಣ್ಯ ಅಭಿವೃದ್ಧಿ ಅತ್ಯಂತ ಅವಶ್ಯಕವಾಗಿದೆ ಎಂದು ಸಚಿವ ಹೆಬ್ಬಾರ್ ಅಭಿಪ್ರಾಯಪಟ್ಟರು. ಭೂಕುಸಿತವಾಗಿರುವ ಸುಮಾರು 35.995 ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ 30 ಹೆಕ್ಟೇರ್ ಡ್ರೋನ್ ಮೂಲಕ ಬೀಜ ಬಿತ್ತನೆ ಕಾರ್ಯ ಮಾಡಲಾಗುವುದು. 42.5 ಹೆಕ್ಟೇರ್ ಪ್ರದೇಶದಲ್ಲಿ ಗಿಡಗಳನ್ನು ನೆಡುವುದು, ಗೇಬಿಯಾನ್ ಮಾದರಿ 6 ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡುವುದು, ರಭಸವಾಗಿ ಹರಿಯುವ ನೀರಿನ ವೇಗ ನಿಯಂತ್ರಿಸಲು 42 ಕಡೆಯಲ್ಲಿ ಚೆಕ್ ನಿರ್ಮಾಣ, 12 ಹೆಕ್ಟೇರ್ ಪ್ರದೇಶದಲ್ಲಿ ಹುಲ್ಲಿನ ನಾಟಿ ಮಾಡುವುದು ಸೇರಿದಂತೆ ಇಳಿಜಾರಿನಲ್ಲಿ ಮಣ್ಣಿನ ಸವಕಳಿಯಾಗದಂತೆ ಸಸ್ಯವರ್ಗವನ್ನ ಮರುಸ್ಥಾಪಿಸಲು ಕಾಯರ್ ಜಾಲರಿ ನಿರ್ಮಾಣದ ಗುರಿ ಹೊಂದಿದೆ ಎಂದು ಅರಣ್ಯ ಇಲಾಖೆ ಮಾಹಿತಿ ನೀಡಿದೆ. ಈ ಸಂದರ್ಭದಲ್ಲಿ ಗುಜರಾತ್ ಕಂಪನಿಯೊಂದರಿಂದ ಆಗಮಿಸಿದ್ದ ತಾಂತ್ರಿಕ ತಂಡ ಡ್ರೋನ್ ಹಾರಾಟ ನಡೆಸಿ ಬಿದಿರು ಮತ್ತು ಕಾಡು ಜಾತಿಯ ಮರಗಳ ಸೃಷ್ಟಿಗೆ ಬೀಜ ಬಿತ್ತನೆ ಮಾಡಿದ್ರು. ಒಮ್ಮೆಗೆ 10 ಕೆಜಿ ತೂಕದ ಬೀಜಗಳನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಡ್ರೋನ್ ಹೊಂದಿದೆ. ಜಿಲ್ಲೆಯಲ್ಲಿ ಇದೇ ಮೊದಲ ಪ್ರಯತ್ನವಾಗಿದ್ದು, ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಅರಣ್ಯ ಇಲಾಖೆಯ ಪ್ರಯತ್ನ ಸಾಗಿದೆ. ಈ ಸಂದರ್ಭದಲ್ಲಿ ಯಲ್ಲಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಜಿ ಹೆಗಡೆ, ಎಸಿಎಫ್ಗಳಾದ ಹೇಮಾವತಿ ಭಟ್, ಆನಂದ್ ಮತ್ತು ವಲಯ ಅರಣ್ಯಾಧಿಕಾರಿ ಶಿಲ್ಪಾ ನಾಯ್ಕ್, ಸ್ಥಳೀಯ ಪ್ರಮುಖ ಉಮೇಶ್ ಭಾಗವತ್, ಇನ್ನಿತರ ಪ್ರಮುಖರು ಹಾಗೂ ಸಾರ್ವಜನಿಕರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರೈತರ ಮತ್ತು ಮೀನುಗಾರರಿಗೆ ಬಹುಕಾಲದಿಂದ ಉಪ್ಪು ನೀರು ನುಗ್ಗಿ ಕೃಷಿ ಮತ್ತು ವಸತಿ ಪ್ರದೇಶಕ್ಕೆ ಹಾನಿಯಾಗುತ್ತಿರುವುದನ್ನು ತಪ್ಪಿಸಲು ಕಾರ್ಲ್ಯಾಂಡ್ ನಿರ್ಮಾಣವಾಗುತ್ತಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ತೊರ್ಕೆ ಗ್ರಾಮ ಪಂಚಾಯಿತಿಯ ಹೊಸಕಟ್ಟಾದಲ್ಲಿ
ಕಾರ್ಲ್ಯಾಂಡ್ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆಯಿಂದ ಮಂಜೂರಾದ 4.75 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ತೊರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೂ ಕೆಲ ವಿರೋಧಿಗಳು ಇಲ್ಲಸಲ್ಲದ ಆರೋಪ ಮಾಡಿ ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನಿಸುತ್ತಿದ್ದಾರೆ ಎಂದು ಶಾಸಕ ದಿನಕರ್ ಶೆಟ್ಟಿ ತಿರುಗೇಟು ನೀಡಿದರು. ಹಿಂದಿನ ಅವಧಿಯಲ್ಲಿ ಶಾಸಕನಾಗಿದ್ದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಲಾಗಿತ್ತು. ಹೊಸಕಟ್ಟಕ್ಕೆ ತೆರಳುವ ರಸ್ತೆಯು ಹದಗೆಟ್ಟ ಕಾರಣದಿಂದ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ವಿರೋಧಿಗಳು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರೂ ಕ್ಷುಲ್ಲಕ ವಿಷಯಕ್ಕೆ ಗ್ರಾಮದಲ್ಲಿ ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಚಿಪ್ಪಿ ತೆಗೆಯುವುದನ್ನ ಸ್ಥಗಿತಗೊಳಿಸಬೇಕು ಎಂದು ತಕ್ಷಣ ವಿಧಾನಸೌಧದಲ್ಲಿ ಸಚಿವರ ಗಮನ ಸೆಳೆದು ಸ್ಥಗಿತಗೊಳಿಸಿದ್ದೇನೆ. ಬಂಡ್ ನಿರ್ಮಾಣಕ್ಕೆ 75 ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿ ತ್ವರಿತಗತಿಯಲ್ಲಿ ಕೆಲಸ ಮಾಡಲಾಗಿದೆ. ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಜನರ ದಿಕ್ಕು ತಪ್ಪಿಸುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದ್ರು. 2008ರಲ್ಲಿ ಶಾಸಕರಿದ್ದಂತಹ ಸಂದರ್ಭದಲ್ಲೂ ಇಲ್ಲಿಂದ ಹೊಸಕಟ್ಟದ ತುದಿ ತನಕನೂ ರಸ್ತೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದೇನೆ. ಅದರ ನಂತರನೂ ಈ ಸಾರಿನೂ ಆ ರಸ್ತೆ ಹದಗೆಟ್ಟಿದ್ರಿಂದ ಆ ರಸ್ತೆಗೆ ಸುಮಾರು 55 ಲಕ್ಷ ರೂಪಾಯಿ ಹಾಕಿ ನಿರ್ಮಾಣ ಮಾಡಿದ್ದೇನೆ. ಆದ್ರೂ ಯಾರೋ ಒಬ್ಬರು ಕುಚೋದ್ಯತನದಿಂದ ರಸ್ತೆ ಸಂಪೂರ್ಣ ಕೆಟ್ಟೋಗಿದೆ ಅಂತ ಒಂದು ಪತ್ರಿಕೆಯನ್ನು ಹಾಕಿ ಬೇರೆ ಬೇರೆ ರೀತಿಯ ಕಲ್ಲು ಮಣ್ಣು ಮತ್ತು ಕಟ್ಟಿಗೆ ತುಂಡುಗಳನ್ನ ಇಟ್ಟು ಅದನ್ನ ಪತ್ರಿಕೆಯಲ್ಲಿ ಕೊಡುವಂತ ನೀಚತನದ ಕೆಲಸ ಮಾಡಿದ್ದನ್ನ ನಾನು ಕಂಡಿದ್ದೇನೆ. ಅವ್ರಿಗಿಂತ ನನ್ಗೆ ಹಕ್ಕಪಟ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನ ಅವರು ತಿಳ್ಕೊಳ್ಬೇಕು. ನಾನು ಅನಾವಶ್ಯಕವಾಗಿ ಅವ್ರ ಮೇಲೆ ಏನು ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಬೇಜಾರಾಗ್ತದೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿದಂತ ಸಂದರ್ಭದಲ್ಲಿಯೂ ಸಹ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಯಾರೋ ಒಂದು ಮಾತನ್ನು ಕೇಳಿ ಈ ರೀತಿ ಊರಿನಲ್ಲಿ ಕೆಟ್ಟ ವಾತಾವರಣವನ್ನ ನಿರ್ಮಾಣ ಮಾಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಇದೆ. ಚಿಪ್ಪಿ ತೆಗಿತಾರೆ, ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ವಿಧಾನಸಭೆಯಲ್ಲಿ ಅದನ್ನ ಪ್ರಶ್ನೆ ಮಾಡಿ ಸರ್ಕಾರದ ಮುಂದೆ ಮತ್ತು ಮಂತ್ರಿಗಳ ಮುಂದೆ ಹೇಳಿ ಅದನ್ನೂ ನಿಲ್ಲಿಸ್ಕೊಡುವಂತ ಕೆಲಸ ನಾನು ಮಾಡಿದ್ದೇನೆ. ಕಟ್ಟು ಒಡೆದೋಗಿದೆ, ಬಾವಿಯಲ್ಲೆಲ್ಲ ಉಪ್ಪು ನೀರು ಆಗ್ತದೆ ಅನ್ನುವಂಥದ್ದನ್ನ ಹೇಳಿದವಾಗ ಅದಕ್ಕೂ ಒಂದು 75 ಲಕ್ಷ ರೂಪಾಯಿಯನ್ನ ತ್ವರಿತಗತಿಯಲ್ಲಿ ತಂದು ಮಾಡಿಕೊಟ್ಟೆ. ಅದರ ನಂತರ ಇಲ್ಲಿಯ ಲೋಕಲ್ ಜನರಿಗೆ ಅದರ ಶೆಟ್ಲಿಗಳನ್ನ ಹಿಡಿದು ನೀವೇ ಅದರ ಪಾಲ್ದಾರಿಕೆ ಮಾಡ್ಕೊಳ್ಳಿ, ಅದಕ್ಕೆ ಸರ್ಕಾರಕ್ಕೆ ಹಣ ಕೊಡೋದು ಬೇಡ ಅನ್ನುವಂಥದ್ದನ್ನ ನಾನು ಹೇಳಿ ಮಾಡಿಸ್ಕೊಟ್ಟಿದ್ದೆ. ಇವತ್ತು ನೋಡಿದ್ರೆ ನನ್ಗೆ ಬಹಳ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ಹೇಳಿದ್ರೆ 4 ಕೋಟಿ ಚಿಲ್ಲರೆ ಹಾಕಿದವಾಗ ರಸ್ತೆ ನಿರ್ಮಾಣ ಮಾಡಿದವಾಗ ಯಾರ್ದೋ ಒಬ್ಬರು ಮಾತನ್ನು ಕೇಳಿ ನೀವು ಈ ರೀತಿ ಮಾಡೋದ್ರಿಂದ ನನ್ಗೆ ಕೆಲಸ ಮಾಡ್ಬೇಕೋ ಬೇಡ ಅಂತದ್ರ ಬಗ್ಗೆ ನಾನು ತೀರ್ಮಾನವನ್ನ ತಗೊಳ್ಬೇಕಾಗ್ತದೆ. ನಮ್ಮ ಸರ್ಕಾರದ ಜೊತೆ ಮಂತ್ರಿಗಳ ಜೊತೆ ಮಾತಾಡ್ತೇನೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ. ಅದನ್ನು ವಿಚಾರ ಮಾಡಿ ಮಾಡ್ಕೊಡುವಂತದ್ದು ಉತ್ತಮ ಅಂತ ನನ್ಗೆ ಅನಿಸ್ತದೆ. ಯಾಕೆಂದ್ರೆ ಇಲ್ಲಿ ಸ್ಥಳೀಯರಿಗೆ ಬೇಡ ಆದ್ರೆ ಅದ್ ಯಾಕೆ ಸುಮ್ಮನೆ ನಾವು ಮಾಡುದು ಅನ್ನುವಂಥದ್ದು ನನ್ನ ಒಂದು ವಿಚಾರ ಇದೆ. ನಾನು ನೋಡ್ತೇನೆ ಸರ್ಕಾರ ಮತ್ತು ನಮ್ಮ ಮಂತ್ರಿಗಳೆಲ್ಲ ಮಾತಾಡಿದ ನಂತರ ಅದನ್ನ ಮಾಡ್ತೇನೆ. ದಾದಾಗಿರಿ ಮಾತ್ರ ಮಾಡ್ಬೇಡ್ರಿ ಅಂತ ನಾನು ಹೇಳ್ತೇನೆ. ಇಲ್ಲಿ ಬಂದು ದಾದಾಗಿರಿ ಮಾಡುವಂತದ್ದು ಮತ್ತೊಂದು ಮಾಡುವಂತದ್ದು ಮಾಡ್ಬೇಡ್ರಿ. ಒಳ್ಳೆ ರೀತಿಯಿಂದ ನಿಮ್ಗೆ ಒಳ್ಳೇದು ಆಗ್ಲಿ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಉಪಾಧ್ಯಕ್ಷೆ ಲಕ್ಷ್ಮೀಗೌಡ, ಮಿರ್ಜಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಹೇಶ್ ನಾಯಕ್ ದೇವರಬಾವಿ, ಶಕ್ತಿ ಕೇಂದ್ರದ ಅಧ್ಯಕ್ಷ ಗುರುಗೌಡ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರೆ ಅಮಿತಾ ತಳೇಕರ್, ಪ್ರಮುಖರಾದ ವೆಂಕಟ ಕವರಿ ಸೇರಿದಂತೆ ಮತ್ತಿತರರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹೌಸ್ ಆಫ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ 25ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರ್ವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು, ರತ್ನದಾಭರಣಗಳು, ವಜ್ರದಾಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ 1 ಗ್ರಾಂ ಬಂಗಾರ ಲೇಪನದ ಕಾರ್ವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಆಭರಣ, ಗಿಫ್ಟ್ ಐಟಮ್ಸ್, ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ, ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ ನಲ್ಲಿ ಲಭ್ಯ. ಆಕರ್ಷ ಫ್ಯಾಬ್ರಿಕ್ಸ್, ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್, ಪ್ಯೂರ್ ಸಿಲ್ಕ್ ಸಾರೀಸ್, ಕಾಂಜೀವರಂ ಸಿಲ್ಕ್ ಸಾರೀಸ್, ಬನಾರಸ್ ಮತ್ತು ಕಾಟನ್ ಸಾರೀಸ್, ಫ್ಯಾಷನ್ ಕಲೆಕ್ಷನ್, ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ. ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ. ಹೌಸ್ ಆಫ್ ರಾಜಲಕ್ಷ್ಮಿ, ಸದಾಶಿವಗಡ, ಕಾರವಾರ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ
1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್. ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944 875 6049. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy. Treatment condition: cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit, G8 Suman Lakshmi Enclave near Nagamangala Radalaya, Kajubag, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.